ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಗರುಡ ಪುರಾಣದಲ್ಲಿ ಹೇಳ್ತಾರೆ, ಮಕ್ಕಳಿಲ್ಲ ಅಂತ ಹೇಳಿದ್ರೆ, ಗಂಡು ಮಕ್ಕಳಿಲ್ಲ ಅಂತ ಹೇಳಿದ್ರೆ ಅವ್ರ ಸದ್ಗತಿನೇ ಆಗೋದಿಲ್ಲ. ಮೋಕ್ಷ ಆಗಲಿ ಅಥವಾ ಸ್ವರ್ಗ ಆಗಲಿ ಅದು ಕೂಡ ಸಿಗೋದಿಲ್ಲ ಅಂತ. ಸದ್ಗತಿ ಅಂತ ಹೇಳಿದ್ರೆ ಮೋಕ್ಷ ಅಥವಾ ಸ್ವರ್ಗ ಇತ್ಯಾದಿಗಳು, ಒಳ್ಳೆ ಲೋಕಗಳು ಸಿಗೋದಿಲ್ಲ ಅಂತ ಈ ರೀತಿಯಾಗಿ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ ಖಂಡಿತವಾಗಿ. ಅಪುತ್ರಸ್ಯ ಗತಿರ್ನಾಸ್ತಿ ಸ್ವರ್ಗೋ ನೈವಚ ನೈವಚ ತಸ್ಮಾತ್ ಕೇನಾಪ್ಯುಪಾಯೇನ ಪುತ್ರಸ್ಯ ಜನನಂ ಚರ್ಯೇತ ಅಂತ ಈ ರೀತಿಯಾಗಿ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಪುತ್ರ ಅಂತ ಹೇಳಿದ್ರೆ ಮಗ ಇಲ್ದೇ ಮಕ್ಕಳಿಲ್ಲದೆ ಇರೋರು ಗೆ ಅಪುತ್ರಸ್ಯ ಗತಿರ್ನಾಸ್ತಿ, ಒಳ್ಳೆ ಗತಿ ಸದ್ಗತಿ ಅನ್ನೋದು ಸಿಗೋದಿಲ್ಲ ಅಂತ ಹೇಳಿದ್ರೆ ಒಳ್ಳೆ ಲೋಕ ಇಲ್ಲ. ಯಾಕೆ ಅಂತ ಅದರಿಂದ ಕೇನಾಪ್ಯುಪಾಯೇನ ಪುತ್ರಸ್ಯ ಜನನಂ ಚರ್ಯೇತ, ಅದರಿಂದ ಏನಾರು ಮಾಡಿ ಮಕ್ಕಳನ್ನು ಪಡಿಬೇಕು ಅಂತ ಈ ರೀತಿಯಾಗಿ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಹಾಗಾದರೆ ಮಕ್ಕಳಿಲ್ಲ ಅಂತ ಹೇಳಿದ್ರೆ ಸದ್ಗತಿ ಆಗೋದೇ ಇಲ್ವಾ? ಮಕ್ಕಳಿಲ್ಲದವ್ರವ್ರಿಗೆ ಸ್ವರ್ಗ ಆಗಲಿ ಮೋಕ್ಷ ಆಗಲಿ ಸಿಗೋದೇ ಇಲ್ವಾ ಅಂತ ಹೇಳಿದ್ರೆ ಅದೇ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ನಾವು ಸತ್ತ ನಂತರ ಏನು ಔರ್ಧ್ವದೇಹಿಕ ಕರ್ಮಗಳು ಮಾಡ್ತೀವಿ. ಔರ್ಧ್ವದೇಹಿಕ ಕರ್ಮಗಳು ಅಂತ ಹೇಳಿದ್ರೆ ನಾವು ಸತ್ತಾದ ನಂತರ ಏನೇನು ಕೆಲಸಗಳು ಮಾಡಬೇಕಾಗಿರುತ್ತೆ, ನಾವು ಸತ್ತಾದ ನಂತರ ಮಾಡಬೇಕಂತ ಕರ್ಮಗಳು. ಒಬ್ಬರು ಸತ್ರ ಅಂತ ಹೇಳಿದ್ರೆ ಅವ್ರ ಮಗ ಏನೇನು ಕೆಲಸಗಳನ್ನ ಅವ್ರು ಮಾಡ್ತಾರೋ ಅವೆಲ್ಲ ಔರ್ಧ್ವದೇಹಿಕ ಕರ್ಮಗಳು ಅಂತ ಕರೆಸ್ಕೊಳ್ತಾರೆ. 13 ದಿವಸದ ಕ್ರಿಯೆ ಆಗಿರ್ಬೋದು, ಮತ್ತು ಅವ್ರ ಪರವಾಗಿ ಮಾಡುವಂಥ ಹಸು ದಾನ ಮಾಡಬೇಕು ಅಂತಿರುತ್ತೆ, ಎಳ್ಳು ದಾನ ಮಾಡಬೇಕು ಅಂತಿರುತ್ತೆ, ಉಪ್ಪು ಈ ರೀತಿಯಾಗಿ ಹಾಸಿಗೆ ಚಪ್ಪಲಿ ಇತ್ಯಾದಿಗಳು ದಾನ ಮಾಡಬೇಕು ಅಂತಿರುತ್ತೆ. ಅವೆಲ್ಲ ದಾನಗಳನ್ನ ಏನು ಔರ್ಧ್ವದೇಹಿಕ ಕ್ರಿಯೆಗಳಿದೆ ಅವೆಲ್ಲವನ್ನೂ ಕೂಡ ಸತ್ತಾದ ಮೇಲೆ ಏನು ಮಾಡ್ತೀವಲ್ಲ ಯಾರ ಪರವಾಗಿ, ಅದನ್ನೆಲ್ಲವನ್ನೂ ಕೂಡ ಮಕ್ಕಳಿಲ್ಲ ಅಂತ ಹೇಳಿದ್ರೆ ನಮ್ಮ ಪರವಾಗಿ ನಾವೇ ಮಾಡ್ಕೊಂಬಿಡ್ಬೇಕು. ಆಗ ಅಂಥವ್ರಿಗೆ ಸದ್ಗತಿ ಸಿಗುತ್ತೆ ಅಂತ ಹೇಳಿ ಗರುಡ ಪುರಾಣದಲ್ಲೇ ಹೇಳ್ತಾರೆ. ಅಪುತ್ರೋಪಿ ವಿಶೇಷೇಣ ಕ್ರಿಯಾಂಚೈ ಊರ್ಧ್ವದೇಹಿಕಂ ಪ್ರಕುರ್ಯಾತ್ ಮೋಕ್ಷಕಾಮಶ್ಚ ನಿರ್ಧನಶ್ಚ ವಿಶೇಷತಃ ಅಂತ. ವಿಶೇಷಣ ಅಪುತ್ರೋಪಿ ವಿಶೇಷಣ ಅಂತ, ಮಕ್ಕಳಿಲ್ದಿರೋರು ವಿಶೇಷವಾಗಿ ಸತ್ತಾದ ನಂತರ ಏನು ಕೆಲಸಗಳನ್ನೆಲ್ಲವನ್ನು ಮಾಡ್ತೀವಲ್ಲ ಅದನ್ನು ಬದುಕಿದ್ದಾಗಲೇ ಅವ್ರ ಪರವಾಗಿ ಅವ್ರು ಮಾಡ್ಕೊಂಬಿಡ್ಬೇಕು. ಯಾಕೆಂದರೆ ಮಕ್ಕಳಿರೋರ್ಗಾದರೆ ಅವರು ಮಕ್ಕಳುಗಳಿರ್ತಾರೆ, ಅವ್ರು ಸತ್ತು ಹೋದರು ಅಂತ ಹೇಳಿದ್ರೆ ಅವ್ರ ಪರವಾಗಿ ಹಸು ದಾನ ಆಗಿರಲಿ ಇತ್ಯಾದಿ ದಾನಗಳನ್ನ ಅವ್ರು ಮಾಡ್ತಾರೆ, ಅವ್ರ ಮಕ್ಕಳುಗಳು ಮಾಡ್ತಾರೆ. ಆದರೆ ಮಕ್ಕಳಿಲ್ದಿರೋರು ಏನು ಮಾಡಬೇಕು? ಅದರಿಂದ ವಿಶೇಷವಾಗಿ ಮಕ್ಕಳಿಲ್ದಿರೋರು ಅವ್ರದ್ದು ದೇಹಿಕ ಕರ್ಮಗಳನ್ನ ಬದುಕಿದ್ದಾಗೆ ತಮ್ಮ ಪರವಾಗಿ ತಾವೇ ಎಲ್ಲವನ್ನೂ ಕೂಡ ಮಾಡ್ಕೊಂಡ್ಬಿಡಬೇಕು, ಅಂದರೆ ಅವ್ರಿಗೆ ಸದ್ಗತಿ ಸಿಗುತ್ತೆ ಅಂತ. ಅಪುತ್ರೋಪಿ ವಿಶೇಷೇಣ ಕ್ರಿಯಾಂಚೈ ಊರ್ಧ್ವದೇಹಿಕಂ ಪ್ರಕುರ್ಯಾತ್ ಮೋಕ್ಷಕಾಮಶ್ಚ ನಿರ್ಧನಶ್ಚ ವಿಶೇಷತಃ. ಎಲ್ಲ ಕೆಲಸಗಳನ್ನ ದುಡ್ಡಿಲ್ಲ, ಹಸು ದಾನ ಮಾಡಲಿಕ್ಕೆ ಇತ್ಯಾದಿಗಳ ದಾನ ಏನೇನು ಹೇಳಿದ್ದಾರೆ, ತಿಲದಾನ ಹಾಸಿಗೆ ದಾನ ಇತ್ಯಾದಿಗಳು ದುಡ್ಡಿಲ್ಲ ಅಂತ ಹೇಳಿದ್ರೆ ಎಷ್ಟಾಗುತ್ತೋ ಅಷ್ಟಾದರೂ ಮಾಡಬೇಕಾಗುತ್ತೆ. ನಿರ್ಧನಶ್ಚ, ದುಡ್ಡಿಲ್ಲ ಅಂದರೂ ಕೂಡ ಮಾಡಲೇಬೇಕು. ಯಾರು ಮೋಕ್ಷವನ್ನು ಬಯಸ್ತಾರೋ ಇವೆಲ್ಲವನ್ನೂ ಕೂಡ ತಮ್ಮ ಪರವಾಗಿ ತಾವೇ ಮಾಡ್ಕೊಂಡ್ಬಿಡ್ಬೇಕು ಅಂತ. ಸುಪುತ್ರೋವ ಹ್ಯಪುತ್ರವೋ ನರೋ ನಾರಿ ಪತಿಸ್ಥದ ಜೀವನ್ನೇವ ಸ್ವಯಂ ಕುರ್ಯಾ ಮೃತೋ ಹ್ಯಕ್ಷಯ ಮಾಪ್ನುಯಾತ್. ಸುಪುತ್ರವ, ಮಕ್ಕಳಿರಲಿ ಬಿಡಲಿ, ಬದುಕಿದ್ದವರು ಕೂಡ ಮಕ್ಕಳಿದ್ದವರು ಕೂಡ ತಮ್ಮ ಪರವಾಗಿ ತಾವು ಎಲ್ಲವನ್ನೂ ಕೂಡ ಮಾಡ್ಕೋಬೋದು. ಅದು ತುಂಬ ಉತ್ತಮ ಪಕ್ಷ. ಮಕ್ಕಳಿರಲಿ ಬಿಡಲಿ, ನಾವು ಬದುಕಿದ್ದಾಗೆ ನಮ್ಮ ಪರವಾಗಿ ಹಸುದಾನ ಕೊಡೋದು, ತಿಲದಾನ ಇತ್ಯಾದಿಗಳು ಏನು ಅವ್ರದ್ದು ದೇಹ ಕರ್ಮಗಳಿದೆ ಅವೆಲ್ಲವನ್ನೂ ಕೂಡ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಇನ್ನು ಆದರೆ ಮಾಡಲಿಲ್ಲ ಅಂತ ಹೇಳಿದ್ರೆ ಕೊನೆಯ ಪಕ್ಷ ಅವ್ರ ಮಕ್ಕಳಾದರೂ ಮಾಡ್ತಾರೆ. ಆದರೆ ಮಕ್ಕಳು ಇಲ್ಲದೇ ಇರೋರಿಗೆ ಏನು ಮಾಡೋದು? ಅವರು ವಿಶೇಷವಾಗಿ ಮಕ್ಕಳಿಲ್ಲದಿರೋರು ಬದುಕಿದ್ದಾಗೆ ತಮ್ಮ ಪರವಾಗಿ ತಾವೇ ಎಲ್ಲವನ್ನೂ ಕೂಡ ಈ ಅವ್ರದ್ದು ದೇಹಿಕ ಕರ್ಮಗಳನ್ನ ಮಾಡ್ಕೊಂಡ್ಬಿಡಬೇಕು ಅಂತ. ವಿಶೇಷವಾಗಿ ಅವ್ರದ್ದು ದೇಹಿಕ ಕರ್ಮಗಳು ಸತ್ತಾದ ನಂತರ ಏನೇನು ಮಾಡಬೇಕು, ವಿಶೇಷವಾಗಿ ಮಾಡಬೇಕಂತ ಏನೇನು ದಾನಗಳಿರುತ್ತೆ ಅದರಲ್ಲಿ ವಿಶೇಷವಾಗಿ ಸತ್ತಾದ ನಂತರ ಮಕ್ಕಳಿಲ್ಲದೆ ಇರೋರು ವೃಷೋತ್ಸರ್ಗ ಅಂತ ಮಾಡಬೇಕು. ಈ ವೃಷೋತ್ಸರ್ಗ ಅಂದರೆ ಏನು ಬನ್ನಿ ನೋಡೋಣ. ವೃಷೋತ್ಸರ್ಗ ಅನ್ನೋದೊಂದು ವೃಷಯಜ್ಞ ಅಂತ ಕರೀತಾರೆ. ಅಂದರೆ ಏನು ಅಂತ ಹೇಳಿದ್ರೆ ಅವತ್ತಿನ ದಿವಸ ಒಂದು ಯಾಗವನ್ನು, ಪವಮಾನ ಹೋಮನ, ಕುಷ್ಮಾಂಡ ಹೋಮನ ಇತ್ಯಾದಿಗಳನ್ನ ಮಾಡಿ ತದನಂತರ ಒಂದಷ್ಟು ಅದಕ್ಕೆ ಅಂತಲೇ ಹೇಳಿರುವಂಥ ಒಂದಷ್ಟು ಮಂತ್ರಗಳಿರುತ್ತೆ. ಆ ಮಂತ್ರದಿಂದ ಆಹುತಿ ಇತ್ಯಾದಿಗಳನ್ನ ಕೊಟ್ಟು ಪೂರ್ಣಾಹುತಿ ಎಲ್ಲ ಆದಮೇಲೆ ವೃಷ ಅಂತ ಹೇಳಿದ್ರೆ ಎತ್ತು, ವೃಷೋತ್ಸರ್ಗ ಅಂತ ಹೇಳಿದ್ರೆ ಎತ್ತನ್ನು ಬಿಡುಗಡೆ ಮಾಡೋದು ಅಂತ, ಫ್ರೀಯಾಗಿ ಸ್ವಚ್ಛಂದವಾಗಿ ಎಲ್ಲಿ ಬೇಕಾದರೂ ತಿರುಗಾಡಲಿ ಅಂತ ವಿಶೇಷವಾಗಿ ವೃಷಯಜ್ಞ ಅಂತ ಮಾಡಬೇಕು. ವೃಷಯಜ್ಞ ಅಂದರೆ ಏನು? ವೃಷ ಅಂತ ಹೇಳಿದ್ರೆ ಎತ್ತು, ಅದನ್ನು ವೃಷೋತ್ಸರ್ಗ ಅಂತ ಹೇಳಿದ್ರೆ ಅದನ್ನು ಫ್ರೀ ಮಾಡಿಬಿಡೋದು, ಸ್ವಚ್ಛಂದವಾಗಿ ತಿರುಗಾಡಕ್ಕೆ ಬಿಡೋದು. ಇದನ್ನು ಎಲ್ಲರೂ ಕೂಡ ಮಾಡಲೇಬೇಕು. ಇದು ಮಾಡಿದ್ರು ಅಂತ ಹೇಳಿದ್ರೆ ಅವ್ರ ಸದ್ಗತಿ ಉಂಟಾಗುತ್ತೆ ಅಂತ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಪ್ರೇತಕಾಂಡದಲ್ಲಿ 4ನೇ ಅಧ್ಯಾಯದಲ್ಲಿ ಬರ್ತೀವೆಲ್ಲವೂ ಕೂಡ. ಈ ವೃಷಯಜ್ಞ ಅಂದರೆ ಏನು, ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಕೂಷ್ಮಾಂಡ ಹೋಮ ಆಗಲಿ ಅಥವಾ ಯಾವುದೋ ಒಂದು ಪವಮಾನ ಹೋಮ ಮಾಡಿ ಕೊನೆಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೊನೆಯ ಟೈಮಲ್ಲಿ ಕೊನೆಗೆ ಪೂರ್ಣಾಹುತಿ ಇದಕ್ಕೆ ಅಂತಲೇ ಒಂದಿಷ್ಟು ಮಂತ್ರಗಳು ಹೇಳ್ತಾರೆ. ಅದರಿಂದ ಆಹುತಿ ಇತ್ಯಾದಿಗಳನ್ನ ಕೊಟ್ಟು ಪೂರ್ಣಾಹುತಿ ಆದಮೇಲೆ ಎತ್ತಿರುತ್ತಲ್ಲ ಆ ಎತ್ತಿಗೆ ಬಲಗಡೆ ಶಂಖವನ್ನು ಮತ್ತು ಎಡಗಡೆ ತ್ರಿಶೂಲ ಇತ್ಯಾದಿಗಳನ್ನ ಬಿಡಿಸಿ ಅದಾದಮೇಲೆ ಅದಕ್ಕೆ ಅಲಂಕಾರ ಮಾಡಿ ಹೂ ಹಾಕಿ ಬಟ್ಟೆ ಎಲ್ಲವನ್ನೂ ಕೂಡ ಕೊಟ್ಟು ಅದ್ರ ಜೊತೆ 4 ಕರುಗಳನ್ನೂ ಕೂಡ ಇಟ್ಟು ಅದಕ್ಕೆ ಹೊದಿಸಿ ಅಲಂಕಾರ ಮಾಡಿ ಅದಕ್ಕೆ ಒಂದಿಷ್ಟು ಪೂಜೆ ಮಾಡಿ ತಿನ್ನಕ್ಕೆ ಕೊಟ್ಟು ಅದಾದಮೇಲೆ ಆ ಎತ್ತೇನಿದೆ ಅದನ್ನು ಸ್ವಚ್ಛಂದವಾಗಿ ಎಲ್ಲಿ ಬೇಕಾದರೂ ತಿರುಗಾಡಲಿ ಅಂಥೇಳಿ ಅದನ್ನು ಬಿಟ್ಟುಬಿಡೋದು. ಇದನ್ನೇ ವೃಷಯಜ್ಞ ಅಂತ ಕರೀತಾರೆ.
ಹೋಮ ಮಾಡಿ ಕೊನೆಗೆ ಒಂದು ಎತ್ತನ್ನು ಯಜಮಾನ ಯಾರಿರುತ್ತಲ್ಲ ಆ ಎತ್ತಿನ ಯಜಮಾನಂಗೆ ಆ ಎತ್ತಿನ ಎಷ್ಟು ದುಡ್ಡಿದೆಯೋ ಅಷ್ಟು ದುಡ್ಡನ್ನು ಕೊಟ್ಟು ಎತ್ತು ಸ್ವಚ್ಛಂದವಾಗಿ ತಿರುಗಲಿ ಅಂಥೇಳಿ ಬಿಟ್ಬಿಡೋದು, ಅದನ್ನೇ ವೃಷಯಜ್ಞ ಅಂತ ಕರೀತಾರೆ. ಈ ವೃಷಯಜ್ಞವನ್ನು ಮಾಡಬೇಕು. ಈ ವೃಷಯಜ್ಞವನ್ನು ಯಾವಾಗ ಮಾಡಬೇಕು? ನಾವು ಬದುಕಿದ್ದಾಗೆ ನಮ್ಮ ಪರವಾಗಿ ಮಕ್ಕಳಿರಲಿ ಬಿಡಲಿ ನಮ್ಮ ಪರವಾಗಿ ನಾವು ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ತುಂಬ ಒಳ್ಳೆಯದು. ಮಕ್ಕಳಿಲ್ಲದೆ ಇರೋರು ವಿಶೇಷವಾಗಿ ಮಾಡಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಸದ್ಗತಿ ಸಿಕ್ಕೇ ಸಿಗುತ್ತೆ. ಮಕ್ಕಳಿದ್ದವರು ಕೂಡ ಈ ವೃಷಯಜ್ಞವನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಸದ್ಗತಿ ಆಗೋದಿಲ್ಲ ಅಂತ. ಅಕೃತ್ವ ಮ್ರಿಯತೆ ಯಸ್ತು ಸುಪುತ್ರೋ ನ ಮುಕ್ತಿಭ ಅಕೃತ್ವ ಮ್ರಿಯತೆ ಯಸ್ತು ಸುಪುತ್ರೋ ನ ಮುಕ್ತಿಭಾಕ್ ಅಪುತ್ರೋ ಹಿ ಯಃ ಕುರ್ಯಾತ್ ಸುಖಮ್ಯಾಂತಿ ಮಹಾಪಥೆ. ಅಕೃತ್ವ ಮ್ರಿಯತೆ, ಈ ವೃಷೋತ್ಸರ್ಗವನ್ನು ಮಾಡದೆ ಯಾರು ಸತ್ತು ಹೋಗ್ತಾರೋ ಅಂಥವ್ರಿಗೆ ಮುಕ್ತಿಭಾಕ್ ನ ಮುಕ್ತಿಭಾಕ್, ಅವ್ರಿಗೆ ಮೋಕ್ಷ ಅನ್ನೋದು ಸಿಗೋದೇ ಇಲ್ಲ. ಅಪುತ್ರೋ ಹಿ ಯಃ ಕುರ್ಯಾತ್ ಅದರಿಂದಾಗಿ ಸುಪುತ್ರೋಪಿ, ಯಾರು ಅಪುತ್ರೋಪಿ ಮಕ್ಕಳಿಲ್ಲದಿರೋರು ಇದನ್ನು ಯಾರು ಮಾಡ್ತಾರೋ ಕುರ್ಯಾತ್ ಸುಖಮ್ಯಾಂತಿ ಮಹಾಪಥೆ. ಮಹಾಪಥೆ ಅಂತ ಹೇಳಿದ್ರೆ ನರಕಕ್ಕೆ ಹೋಗುವಂಥ ದಾರಿ. ನರಕಕ್ಕೆ ಒಂದು ವರ್ಷದವರೆಗೂ ಸುಮಾರು ನಾವು ಪ್ರಯಾಣ ಮಾಡ್ತೀವಿ, ತುಂಬ ಕಷ್ಟ ಇರುತ್ತೆ. ಅದರಲ್ಲಿ ಕಷ್ಟ ಚೂರು ಕೂಡ ಆಗೋದಿಲ್ಲ, ಸುಖವಾಗಿ ಆ ಒಂದು ವರ್ಷ ಪ್ರಯಾಣವನ್ನು ಮಾಡ್ಕೊಂಡು ಹೋಗ್ತಾರೆ ಅಂತ. ಈ ವೃಷಯಜ್ಞದಿಂದ ಮಾಡೋದ್ರಿಂದ ಏನೇನು ಪ್ರಯೋಜನ ಮತ್ತು ಯಾವಾಗ ಮಾಡಬೇಕು? ಈ ವೃಷಯಜ್ಞವನ್ನು ಮಾಡೋದು ಯಾವಾಗ? ನಾವು ಸತ್ತ ಮೇಲೆ ಮಾಡ್ತೀವಿ ಅಂತ ಹೇಳಿದ್ರೆ ಸತ್ತಾದ ನಂತರ 11ನೇ ದಿವಸ 10 ದಿವಸದವರೆಗೂ ಆವಾಹನ ಇತ್ಯಾದಿಗಳನ್ನೇನು ಕೂಡ ಮಾಡಬಾರ್ದು. ಅದರಿಂದ 11ನೇ ದಿವಸ ವಾಡಿಕೆ, 11ನೇ ದಿವಸ ಈ ವೃಷಯಜ್ಞ ಅಂತ ವೃಷೋತ್ಸರ್ಗ, ಎತ್ತನ್ನು ಫ್ರೀ ಮಾಡಿ ಅದನ್ನು ಎಲ್ಲಿ ಬೇಕಾದರೂ ಸ್ವಚ್ಛಂದವಾಗಿ ತಿರುಗಲಿ ಅಂತ ಬಿಡುವಂಥದ್ದು. ಸತ್ತಾದ ನಂತರ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರ ಹೆಸರಲ್ಲಿ, ಯಾರು ಸತ್ತಿರ್ತಾರೆ ಅವ್ರ ಹೆಸರಲ್ಲಿ 11ನೇ ದಿವಸ ಮಾಡುವಂಥ ಕ್ರಮ ಇದೆ. ಆದರೆ ಬದುಕಿದ್ದಾಗೆ ನಮ್ಮ ಪರವಾಗಿ ನಾವು ಮಾಡ್ಕೋಬೇಕು ಅಂತ ಹೇಳಿದ್ರೆ ಯಾವಾಗ ಮಾಡ್ಕೋಬೋದು? ಈ ವೃಷಯಜ್ಞವನ್ನು ಯಾವಾಗ ಮಾಡ್ಬೋದು ಅಂತ ಗರುಡ ದೇವರು ವಿಷ್ಣು ದೇವರು ಪ್ರಶ್ನೆಯನ್ನು ಮಾಡಿದಾಗ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಕಾರ್ತಿಕಾದಿಷು ಮಾಸೇಷು ಹ್ಯುತ್ತರಾಯಣೇ ರವೌ ಶುಕ್ಲಪಕ್ಷೇ ತಥಾ ಕೃಷ್ಣೇ ದ್ವಾದಶ್ಯಾಮಪಿ ಶುಭತಿಥೌ ದ್ವಾದಶ್ಯಾದಿಷು ಶುಭತಿಥೌ ಶುಭೇ ಲಗ್ನೆ ಮುಹೂರ್ತೆ ವಾ ಶುಚೌ ದೇಶೇ ಸಮಾಹಿತಃ ಅಂತ. ಕಾರ್ತಿಕಾದಿ ಮಾಸಗಳಲ್ಲಿ, ಒಳ್ಳೆ ಮಾಸದಲ್ಲಿ, ಉತ್ತರಾಯಣದಲ್ಲಿ, ಶುಕ್ಲ ಪಕ್ಷದಲ್ಲಿ ಯಾವಾಗ ಈ ವೃಷಯಜ್ಞವನ್ನು ಮಾಡ್ಬೋದು. ಇಲ್ಲ ನಾವು ಕೃಷ್ಣ ಪಕ್ಷದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ದ್ವಾದಶಿ ಮೊದಲಾದಂತಹ ಶುಭ ತಿಥಿಯಲ್ಲಿ ಈ ವೃಷಯಜ್ಞವನ್ನು, ವೃಷ ಅಂತ ಹೇಳಿದ್ರೆ ಎತ್ತನ್ನು ಫ್ರೀ ಮಾಡುವಂಥದ್ದು ಏನು ಕೆಲಸ ಇದೆ ಅದನ್ನು ಮಾಡ್ಬೋದು. ತುಂಬ ಫಲ ಸಿಗುತ್ತೆ. ವೃಷಯಜ್ಞ ಮೋಕ್ಷಕ್ಕೆ ಸದ್ಗತಿಯನ್ನು ಬಯಸುವಂಥವ್ರು. ಶುಭೇ ಲಗ್ನೆ ಮುಹೂರ್ತೇವ ಶುಚೌ ದೇಶೇ ಸಮಾಹಿತ. ಶುಭೇ ಲಗ್ನೆ, ಒಳ್ಳೆಯ ಲಗ್ನದಲ್ಲಿ, ಒಳ್ಳೆಯ ಮುಹೂರ್ತದಲ್ಲಿ, ಒಳ್ಳೆಯ ಜಾಗದಲ್ಲಿ ಈ ವೃಷಯಜ್ಞವನ್ನು ಮಾಡಬೇಕು. ಆಮೇಲೆ ಒಬ್ಬ ತಿಳಿದಿರುವಂತಹ ಯಾರೋ ಬ್ರಾಹ್ಮಣನನ್ನು ಕರೆಸಬೇಕು. ಚೆನ್ನಾಗಿ ಜ್ಞಾನ ಇತ್ಯಾದಿಗಳನ್ನ ತಿಳ್ಕೊಂಡಿರುವಂತಹ ಬ್ರಾಹ್ಮಣನ ಕರೆಸಿ ಅವರಿಂದ ಏನೇನು ಮಾಡಿಸ್ಬೇಕು ಅಂತ ಹೇಳಿದ್ರೆ ಈ ಹೋಮ ಇತ್ಯಾದಿಗಳನ್ನ ಮಾಡಿಸ್ಬೇಕು. ಜ್ಞಾನಿಯಾಗಿರುವಂತಹ ಬ್ರಾಹ್ಮಣರು ಯಾರಿದ್ದಾರೋ, ತಿಳ್ಕೊಂಡಿರುವಂಥದ್ದು ಬ್ರಹ್ಮಜ್ಞಾನಿಗಳು ಯಾರಿದ್ದಾರೋ ಬ್ರಾಹ್ಮಣರು ಅಂದರೆ ಅವ್ರನ್ನ ಕರೆಸಿ ಅವರಿಂದ ಈ ವೃಷಯಜ್ಞವನ್ನು ಮಾಡಿಸ್ಬೇಕು ಅಂತ. ಇನ್ನು ಸತ್ತಾದ ನಂತರ ಔರ್ಧ್ವದೇಹಿಕ ಕರ್ಮಗಳು ಅಂತ ಹೇಳಿದ್ನಲ್ಲ, ಸತ್ತಾದ ನಂತರ ಏನೇನು ಮಾಡಬೇಕು, ಏನೇನು ಮಾಡಿದ್ರೆ ನಮಗೆ ಸದ್ಗತಿ ಉಂಟಾಗುತ್ತೆ ಅಂತ ಹೇಳಿದ್ರೆ ಒಂದು ಪವಿತ್ರವಾದಂಥ ವಸ್ತುಗಳು ಯಾವುದ್ಯಾವುದು ಅಂತ ಹೇಳಿದ್ದಾರೆ. ಆ ಪವಿತ್ರವಾದಂಥ ವಸ್ತುಗಳನ್ನ ದಾನ ಮಾಡಿ. ಇನ್ನೂ ಅನೇಕ ದಾನಗಳನ್ನ ಹೇಳ್ತಾರೆ. ಅದ್ಯಾವುದು ಪವಿತ್ರವಾದಂಥ ವಸ್ತುಗಳು ಅಂತ ಹೇಳಿದ್ರೆ ತಿಲಂ ಲೋಹಂ ಹಿರಣ್ಯಂಚ ಕಾರ್ಪಾಸಂ ಲವಣಂ ತಥಾ ಸಪ್ತಧಾನ್ಯಂ ಕ್ಷಿತಿರ್ಗಾವ ಏಕೈಕಂ ಪಾವನಂ ಸ್ಮೃತಂ ತಿಲಪತ್ರಾಣಿ ಕುರ್ವೀತ ಶಯ್ಯಾದಾನಂಚ ಕಾರಯೇದ್ ದೀನಾನಾಥ ವಿಶೇಷೇಭ್ಯೋ ದದ್ಯಾಚ್ಛಕ್ತ್ಯಾ ಚ ದಕ್ಷಿಣಾಂ ಏವಂ ಯಃ ಕುರುತೆ ತಾರ್ಕ್ಷ್ಯ ಪುತ್ರವಾನಪ್ಯಪುತ್ರವಾನ್ ಸಸಿದ್ಧಿಂ ಸಮವಾಪ್ನೋತಿ ಯಥಾ ತೇ ಬ್ರಹ್ಮಚಾರಿಣಃ. ತಿಲ ಅಂತ ಹೇಳಿದ್ರೆ ಎಳ್ಳು, ಲೋಹ ಅಂತ ಹೇಳಿದ್ರೆ ಕಬ್ಬಿಣ ಇತ್ಯಾದಿ, ಹಿರಣ್ಯ ಅಂತ ಹೇಳಿದ್ರೆ ಬಂಗಾರ, ಕಾರ್ಪಾಸ ಅಂತ ಹೇಳಿದ್ರೆ ಹತ್ತಿ, ಲವಣ ಅಂತ ಹೇಳಿದ್ರೆ ಉಪ್ಪು, ಸಪ್ತಧಾನ್ಯಗಳು. ಅದರಿಂದ ತಿಲ ಪವಿತ್ರವಂಥ ದಾನಗಳೇ, ಪವಿತ್ರವಂಥ ವಸ್ತುಗಳು ಯಾವುದು ಅಂತ ಹೇಳಿದ್ರೆ ತಿಲ, ಲೋಹ ಅಂತ ಹೇಳಿದ್ರೆ ಕಬ್ಬಿಣ, ಹಿರಣ್ಯ, ಹತ್ತಿ, ಉಪ್ಪು ಮತ್ತು ಸಪ್ತಧಾನ್ಯಗಳು, ಕ್ಷಿತಿರ್ಗಾವ ಏಕೈಕಂ ಪಾವನ. ಇದು ಒಂದೊಂದು ಕೂಡ ಬಹಳ ಪಾವನವಾದಂಥದ್ದು. ಅಂದರೆ ಇವೆಲ್ಲವನ್ನೂ ಕೂಡ ದಾನವನ್ನು ಮಾಡಬೇಕು. ನಮ್ಮ ಪರವಾಗಿ ನಾವೇ ಸಾಯೋಕ್ಕಿಂತ ಮುಂಚೆ ದಾನ ಮಾಡಿಕೊಂಡ್ರು ಅಂತ ಹೇಳಿದ್ರೆ ತುಂಬ ಒಳ್ಳೆಯದು. ಸತ್ತ ಮೇಲೆ ನಮ್ಮ ಹೆಸರಲ್ಲಿ ಬೇರೆಯವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ಅದಕ್ಕೆ ಕಮ್ಮಿ ಫಲ ಇರುತ್ತೆ. ಅದರಿಂದ ಮಕ್ಕಳಿಲ್ಲದಿರೋರು ಇವೆಲ್ಲವನ್ನು ಕೂಡ ಮಾಡೋಕ್ಕೆ ಯಾರಿಲ್ಲ, ಅದರಿಂದಾಗಿ ತಮ್ಮ ಪರವಾಗಿ ತಾವೇ ಬದುಕಿದ್ದಾಗಿ ಇವೆಲ್ಲದನ್ನು ಕೂಡ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಃಕುರುತೆ ತಾರ್ಕ್ಷ್ಯ ಪುತ್ರವಾನ್ ಪುತ್ರವಾನ್. ಈ ರೀತಿಯಾಗಿ ಯಾರೆಲ್ಲ ಮಾಡ್ತಾರೆ ಈ ವೃಷಯಜ್ಞ ಅಂತ ಹೇಳಿದ್ರೆ ಎತ್ತನ್ನು ಸ್ವಚ್ಛಂದವಾಗಿ ಬಿಡೋದು, ಸಪಿಂಡೀಕರಣ ಮತ್ತು ಈ ಎಲ್ಲ ದಾನಗಳು ಎಲ್ಲವನ್ನೂ ಕೂಡ ಯಾರು ಮಾಡ್ತಾರೆ. ಇನ್ನು ಅವ್ರಿಗೆ ಇನ್ನು ಅಷ್ಟೇ ಅಲ್ಲದೆ ಇನ್ನೂ ಏನೇನು ದಾನಗಳನ್ನ ಹೇಳ್ತಾರೆ ಅಂತ ಹೇಳಿದ್ರೆ ಯಾವುದು ಭೂಮಿ, ಚಿನ್ನ ಇವೆಲ್ಲವೂ ಕೂಡ ಅದಕ್ಕೆ ಹೇಳೋದು. ಭೂಮಿ, ಚಿನ್ನ ಇವೆಲ್ಲ ದಾನ ಮಾಡೋದು ತುಂಬ ಕಷ್ಟ ಅಂತ ಹೇಳಿದ್ರೆ ಯಾರು ದುಡ್ಡು ಇರುತ್ತೋ ಅವ್ರು ದಾನ ಮಾಡ್ತಾರೆ. ಅದರಿಂದ
ಮೊದಲೆಲ್ಲ ಹೇಗಿರ್ತಿತ್ತು ಅಂತ ಹೇಳಿದ್ರೆ ಎಲ್ಲ ಹೇಳೋದು ಕೇಳ್ತಿದ್ದ, ದುಡ್ಡನ್ನು ಯಾಕೆ ಗಳಿಸೋದು ಅಂತ ಹೇಳಿದ್ರೆ ಧರ್ಮಾಚರಣೆ ಮಾಡಲಿಕ್ಕೋಸ್ಕರವಾಗಿ ದುಡ್ಡನ್ನು ಗಳಿಸ್ತಿದ್ರು ಅಂತ. ಈಗ ಉಲ್ಟಾ ಆಗಿಬಿಟ್ಟಿದೆ. ಅದರಿಂದ ಈ ಎಲ್ಲ ದಾನಗಳು ಮಾಡಬೇಕು ಅಂತ ಹೇಳಿದ್ರೆ ದುಡ್ಡು ಬೇಕು. ಅದರಿಂದ ದುಡ್ಡನ್ನು ಸಂಪಾದನೆ ಯಾಕೆ ಮಾಡ್ತಿದ್ರು ಅಂತ ಹೇಳಿದ್ರೆ ಧರ್ಮಾಚರಣೆಯನ್ನು ಮಾಡಲಿಕ್ಕೋಸ್ಕರ. ಭೂಮಿ ದಾನವನ್ನು ಹೇಳಿದ್ದಾರೆ, ಚಿನ್ನ, ಬಟ್ಟೆ ಮತ್ತು ಪದದಾನಗಳು ಇವೆಲ್ಲವನ್ನೂ ಕೂಡ ಮಾಡಿದ್ರು ಅಂತ ಹೇಳಿದ್ರೆ ಅವರೇನಾಗುತ್ತೆ ಅಂತ ಹೇಳಿದ್ರೆ ಸತ್ತಾದ ನಂತರ ಅಕ್ಷಯವಾದಂತಹ ಫಲವನ್ನು ಪಡಿತಾರೆ ಅಂತ. ಕೊನೆ ಇಲ್ಲದಿರುವಂಥ ಅಕ್ಷಯ ಫಲ ಅಂತ ಹೇಳಿದ್ರೆ ಅದಕ್ಕೆ ಸಿಗುವಂಥ ಏನು ಫಲ ಇದೆಯಲ್ಲ ಅದಕ್ಕೆ ವ್ಯಾಲಿಡಿಟಿ ಅಂತ ಇರೋದಿಲ್ಲ. ಈಗ ಯಾವುದೋ ಒಂದು ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ತೀವಿ, ಯಾವುದು ನೆಟ್ಫ್ಲಿಕ್ಸಲ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ತೀವಿ ಅಂತ ಹೇಳಿದ್ರೆ 1 ವರ್ಷದ 1 ತಿಂಗಳದ್ದು ಅದು ಮುಗೀತು ಅಂತ ಹೇಳಿದ್ರೆ ಅದು ವ್ಯಾಲಿಡಿಟಿ ಮುಗೀತು. ಆದರೆ ಇದನ್ನ ರೀತಿಯಾಗಿ ನಾವು ಏನನ್ನು ಮಾಡ್ತೀವಿ, ಎಲ್ಲ ದಾನಗಳನ್ನೆಲ್ಲವನ್ನು ಕೂಡ ಮಾಡಿದ್ವಿ ಅಂತ ಹೇಳಿದ್ರೆ ಅದಕ್ಕೆ ಏನು ಸಿಗೋಂಥ ಏನು ಫಲ ಇದೆ ಅದು ಅಕ್ಷಯ, ಇಷ್ಟು ದಿವಸ ಮಾತ್ರ ಇರುತ್ತೆ, ಆಮೇಲೆ ಸಿಗೋದಿಲ್ಲ ಅಂತ ಇರೋದಿಲ್ಲ. ಪೂರ್ತಿ ಅದು ಕೊನೆಯವರೆಗೂ ಕೂಡ ಅದು ಅಕ್ಷಯವಾಗಿ ಸಿಗುತ್ತೆ, ವ್ಯಾಲಿಡಿಟಿ ಇರೋದಿಲ್ಲ ಅದಕ್ಕೆ, ಅನ್ಲಿಮಿಟೆಡ್ ಅಂತಾರಲ್ಲ ಆ ರೀತಿ. ಈ ಎಲ್ಲವನ್ನು ಕೂಡ ಮಾಡಿದ್ರೆ ತುಂಬ ಒಳ್ಳೆಯದು. ಮತ್ತು ಯಾವುದು ಈ ಎಲ್ಲ ಸಪ್ತದಾನಗಳು, ಈ ಎಲ್ಲ ದಾನಗಳನ್ನ ಮಾಡಿದ್ರು ಅಂತ ಹೇಳಿದ್ರೆ ಏವಮ್ಯ ಕುರುತೆ ತಾರಕ್ಷ ಪುತ್ರವಾನ್ ಪುತ್ರವಾನ್ ಈ ರೀತಿಯಾಗಿ ಎಲ್ಲ ದಾನಗಳನ್ನು ಕೂಡ ತಮ್ಮ ಪರವಾಗಿ ತಾವು ಯಾರು ಮಾಡ್ಕೊತಾರೋ ಸಸಿದ್ಧಿಂ ಸಮವಾಪ್ನೋತಿ ಯಥಾದೇ ಬ್ರಹ್ಮಚಾರಿಣ ಅಂತ. ಅದರಿಂದ ಅಂಥವರಿಗೆ ಏನಾಗುತ್ತೆ, ಸಿದ್ಧಿ ಅನ್ನೋದು, ಒಳ್ಳೆ ಸದ್ಗತಿ ಅನ್ನೋದು ಸಿಕ್ಕೇ ಸಿಗತ್ತೆ ಅಂಥೇಳಿ ಗರುಡ ಪುರಾಣದಲ್ಲಿ ವಿಷ್ಣುದೇವರು ತಿಳಿಸ್ತಾರೆ. ಇನ್ನು ಅಷ್ಟೇ ಅಲ್ಲದೆ ನಾವು ಏನೇನು ತೀರ್ಥಕ್ಷೇತ್ರಕ್ಕೆ ಹೋಗ್ತೀವಲ್ಲ, ತೀರ್ಥಕ್ಷೇತ್ರಕ್ಕೆ ಹೋದಾಗ ಅನೇಕ ಪುಣ್ಯಗಳು ಲಭಿಸುತ್ತೆ ನಮಗೆ. ಅದು ಪ್ರತಿ ವರ್ಷ ಯಾವತ್ತು ಸತ್ತಿರ್ತಾರಲ್ಲ ಆವತ್ತಿನ ದಿವಸ ಒಂದು ಶ್ರಾದ್ದವನ್ನು ಮಾಡ್ತಾರೆ. ಅಲ್ಲಿ ನಮ್ಮ ಪುಣ್ಯವನ್ನು ಅವರಿಗೆ ಕೊಡಬೇಕು. ಕೊಟ್ಟರು ಅಂತ ಹೇಳಿದ್ರೆ ಹಾಗೆ ಎಲ್ಲರೂ ಕೊಟ್ಟು ಅನೇಕರಿಗೆ ಅನ್ನದಾನವನ್ನು ಮಾಡಿ ದಾನವನ್ನು ಮಾಡಿದ್ರೆ ಆಗ ಅಗ್ನಿಮುಖದಲ್ಲಿ ಮಾಡಿದಾಗ ಹೇಗೆ ಇದು ಅಗ್ನಿಮುಖದಲ್ಲಿ ನಾವು ಯಾವ್ದಾದ್ರು ಆರಾಧನೆಯನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಹೋಮದಲ್ಲಿ ಅಗ್ನಿಯಲ್ಲಿ ದೇವರನ್ನು ಚಿಂತನೆ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಸಿಗುವಂಥ ಏನು ಫಲ ಇದೆ ಅದಕ್ಕೆ ಕೊನೆ ಇರೋದಿರೋಂಥದ್ದು ಅನ್ಲಿಮಿಟೆಡ್ ಅಂತ ಹೇಳಿದ್ನಲ್ಲ, ಅದಕ್ಕೆ ವ್ಯಾಲಿಡಿಟಿ ಅಂತ ಇರೋದಿಲ್ಲ. ಅದಕ್ಕೆ ಏನು ಫಲ ಸಿಗುತ್ತೋ ಅದು ಅನ್ಲಿಮಿಟೆಡ್ ಆಗಿರುತ್ತೆ, ಕೊನೆಯವರೆಗೂ ಇರುತ್ತೆ, ಒಂದು ಸ್ವಲ್ಪ ದಿವಸ ಇದ್ದು ವಾಪಸ್ ಹೋಗುತ್ತೆ ಅಂತಿಲ್ಲ. ಅದರಿಂದ ಹೇಗೆ ಅಗ್ನಿಮುಖದಲ್ಲಿ ಮಾಡುವಂಥ ಯಾವುದು ಫಲ ಇದೆ ಅದು ಅನ್ಲಿಮಿಟೆಡ್ ಆಗಿರುತ್ತೋ, ಕೊನೆಯವರೆಗೂ ಇರುತ್ತೋ, ಕೊನೆ ಇಲ್ಲದೆ ಇರೋವಾಗಿರುತ್ತೋ, ಅದೇ ರೀತಿಯಾಗಿ ಇದೂ ಕೂಡ ಈ ಎಲ್ಲ ದಾನವನ್ನು ಕೂಡ ಮಾಡಿದ್ರೆ ಅವ್ರಿಗೆ ಅದು ಅಕ್ಷಯವಾದಂತಹ ಫಲಗಳು ಸಿದ್ಧ ಆಗುತ್ತೆ. ಅಸ್ಮಿನ್ ಯಜ್ಞೇ ಹಿ ಯಃ ಕಶ್ಚಿತ್ ಭೂರಿದಾನಂ ಪ್ರಯಚ್ಛತಿ ತತ್ತಶ್ಚಾಕ್ಷಯಂ ಸರ್ವಂ ವೇದಿಕಾಯಾಂ ಯಥಾ ಕಿಲ ಅಂತ. ಇನ್ನು ಅಷ್ಟೇ ಅಲ್ಲದೆ ವೃಷೋತ್ಸರ್ಗ ಅಂತ ಹೇಳಿದೆ. ವೃಷ ಅಂತ ಹೇಳಿದ್ರೆ ಎತ್ತನ ಬಿಡುಗಡೆ ಮಾಡಬೇಕು ಅಂತ. ಆ ಎತ್ತನ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಹುಣ್ಣಿಮೆ ದಿವಸ ರೇವತಿ ನಕ್ಷತ್ರ ಯಾವತ್ತಿರುತ್ತೋ ಅವತ್ತಿನ ದಿವಸ ನಾವು ವೃಷಯಜ್ಞವನ್ನು ಎತ್ತನ್ನು ಫ್ರೀ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ಸಾವಿರಾರು ಸಂಕ್ರಾಂತಿ ವ್ರತಗಳನ್ನ ಮಾಡಿದ್ರೆ ಏನು ಫಲ ಸಿಗುತ್ತೋ ಅದನ್ನು ಸಿಗುತ್ತೆ. ಅಮಾವಾಸ್ಯಾದಿ ವ್ರತಗಳನ್ನ ಏನೇನು ಇರುತ್ತಲ್ಲ ಆ ಎಲ್ಲ ಫಲಗಳು ಕೂಡ ಅದಕ್ಕಿಂತಲೂ ಕೂಡ ಹೆಚ್ಚಿನ ಫಲ ಅನ್ನೋದು ಈ ಯಾವುದು ಕಪ್ಪು ಕಲರ್ ಇರುವಂಥ ಕಪ್ಪು ಬಣ್ಣದ ಎತ್ತನ್ನು ದಾನ ಮಾಡೋದ್ರಿಂದಾಗಿ ಸಿಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಇನ್ನು ಮುಖ್ಯವಾಗಿ ಮಾಡಬೇಕಾಗಿರೋದು ಅದರಿಂದ ವೃಷೋತ್ಸರ್ಗವನ್ನು ಮಕ್ಕಳು ಸದ್ಗತಿಯನ್ನು ಪಡಿಸುವಂಥವ್ರು, ಮೋಕ್ಷ ಆಗಲಿ ಸ್ವರ್ಗ ಆಗಲಿ ಪಡಿಬೇಕು ಅಂತಿರೋರು ವೃಷೋತ್ಸರ್ಗ ಎತ್ತನ್ನು ಫ್ರೀ ಮಾಡಬೇಕು ಅಂತ. ಅದು ಅಲ್ಲಿ ಗೋಶಾಲೆಗಳಲ್ಲೆಲ್ಲ ಹೋಗಿ ವೃಷೋತ್ಸರ್ಗ ಹೇಗೆ ಮಾಡೋದು ಅಂತ ಕೇಳಿದ್ರೆ ಅವರೆಲ್ಲ ತಿಳಿಸ್ಕೊಡ್ತಾರೆ. ಸರಿ, ಗೋಶಾಲೆಗೆ ಹೋಗೋದಿತ್ತು ಅಂತ ಹೇಳಿದ್ರೆ ನೀಲಾವರ ಗೋಶಾಲೆ ಪೇಜಾವರ ಶ್ರೀಗಳದ್ದು ಉಡುಪಿಯಿಂದ ಸ್ವಲ್ಪ ದೂರದಲ್ಲೇ ಇದೆ, ಅಲ್ಲಿ ಹೋಗಿ ಬರ್ಬೋದು. ಅದು ತುಂಬ ಒಳ್ಳೆಯ ಜಾಗನೇ ಆಗಿದೆ. ಅಂಥ ಕಡೆಯಲ್ಲಿ ಹೋಗಿ ಅಲ್ಲೇನಾದ್ರು ಕೇಳಿದ್ರೆ ಅಲ್ಲೆಲ್ಲ ಮಾಡ್ಬೋದು. ಈಗ ಇನ್ನು ಅಷ್ಟೇ ಅಲ್ಲದೆ ವೃಷೋಯಜ್ಞ, ಇನ್ನು ಅಷ್ಟೇ ಅಲ್ಲದೆ ಗೋದಾನ ಅಂತ ಹೇಳಿದ್ರೆ ಹಸುವಿನ ದಾನವನ್ನು ಮಾಡಲೇಬೇಕು ಅಂತ. ಹಸುದಾನ ಯಾಕೆ ಅಂತ ಹೇಳಿದ್ರೆ ಹಸುದಾನ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮನ್ನು ವೈತರಣಿ ನದಿಯಿಂದಾಗಿ ನಮ್ಮನ್ನು ಪಾರು ಮಾಡುತ್ತೆ. 6ನೇ ತಿಂಗಳು ಅದರಿಂದ ಸುಮಾರು 6ನೇ ತಿಂಗಳು ಸತ್ತಾದ ನಂತರ 6ನೇ ತಿಂಗಳಿಗಾದರೂ ಅವ್ರ ಹೆಸರಲ್ಲಿ ಸತ್ತವರ ಹೆಸರಲ್ಲಿ 6ರಿಂದ 6.5 ತಿಂಗಳು ಅದು ಲಾಸ್ಟ್. ಅದಾದಮೇಲೆ ಮಾಡಿದ್ರೆ ಜಾಸ್ತಿ ಉಪಯೋಗ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಯಮ ಮಾರ್ಗದಲ್ಲಿ ಹೋಗ್ತಾ 7ನೇ ತಿಂಗಳಷ್ಟೊತ್ತಿಗೆ ನಮ್ಮನ್ನು ವೈತರಣಿ ನದಿ ಅಂತ ಹೇಳ್ತಾರೆ. ವೈತರಣಿ ಅಂದರೆ 100 ಯೋಜನ ದೊಡ್ಡದಿರುತ್ತೆ, ಕೀವು ರಕ್ತಗಳಿಂದ ತುಂಬಿಕೊಂಡಿರುತ್ತೆ, ಮೊಸಳೆಗಳಿಂದ ತುಂಬಿಕೊಂಡಿರುತ್ತೆ ನದಿ. ಆ ನದಿಯಲ್ಲಿ ನಾವು ಮುಳುಗಿ ಹೋಗ್ತೀವಿ. ನಾವು ಅಕಸ್ಮಾತ್ ಗೋದಾನ ಮಾಡಿದ್ವಿ ಅಂತ ಹೇಳಿದ್ರೆ ಅಂಬಿಗರು ನಮ್ಮನ್ನು ಪಾರು ಮಾಡ್ತಾರೆ. ಅದರಿಂದ ಮೇನ್ ಮಾಡಬೇಕಾಗಿರೋದು ಹಸುವಿನ ದಾನವನ್ನು ಮಾಡಬೇಕು. ಬದುಕಿದ್ದಾಗಲೇ ನಮ್ಮ ಪರವಾಗಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಹೋಗಲಿ ಬದುಕಿದ್ದಾಗ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಪರವಾಗಿ ಅವ್ರ ಪರವಾಗಿ ಸತ್ತಾದ ನಂತರ 6ನೇ ತಿಂಗಳು 6 ಇಲ್ಲ 6.5 ತಿಂಗಳು ಒಳಗಾದರೂ ಮಾಡಲೇಬೇಕು. ಯಾವುದು ಹಸು ದಾನವನ್ನು ಮಾಡಬೇಕು. ಇಂದ ಸದ್ಗತಿ ವೈತರಣಿ ದಾಟಕ್ಕೆ ಉಪಯೋಗ ಆಗುತ್ತೆ. ಇಂದ
ಗೋದಾನ, ಹಸುವಿನ ದಾನ ಮತ್ತು ವೃಷೋತ್ಸರ್ಗ ಮತ್ತು ಈ ಯಾವುದು ಪವಿತ್ರವಾದಂಥ ಧಾನ್ಯಗಳು ಹೇಳಿದ್ನಲ್ಲ, ತಿಲ, ಹಿರಣ್ಯ, ಎಳ್ಳು ಮತ್ತು ಕಬ್ಬಿಣ, ಹಿರಣ್ಯ ಅಂತ ಹೇಳಿದ್ರೆ ಬಂಗಾರ, ಹತ್ತಿ, ಉಪ್ಪು ಮತ್ತು ಸಪ್ತಧಾನ್ಯಗಳು ಎಲ್ಲವೂ ಕೂಡ ದಾನವನ್ನು ಮಾಡಬೇಕು. ಮತ್ತು ಹಾಸಿಗೆ ದಾನ ಮತ್ತು ಪದದಾನಗಳಂತಾರೆ, ಹಾಸಿಗೆ ದಾನ ಮತ್ತು ಚಪ್ಪಲಿ ದಾನ ಇತ್ಯಾದಿಗಳೆಲ್ಲವನ್ನೂ ಕೂಡ ಮಾಡಿದ್ರು ಅಂತ ಹೇಳಿದ್ರೆ ತುಂಬ ಅಕ್ಷಯವಾದಂತಹ ಫಲಗಳು ಅವರಿಗೆ ಲಭಿಸುತ್ತೆ ಅಂತ ಈ ರೀತಿಯಾಗಿ ಯಾವುದರಲ್ಲಿ ಗರುಡ ಪುರಾಣದಲ್ಲಿ ಹೇಳ್ತಿದ್ದಾರೆ. ಆದ್ದರಿಂದ ಮಕ್ಕಳಿಲ್ಲ ಅಂತ ಹೇಳಿದ್ರೆ ಮೊದಲನೇ ಶ್ಲೋಕವನ್ನು ನೋಡಿ ಮಕ್ಕಳಿಲ್ಲದವರಿಗೆ ಸದ್ಗತಿನೇ ಇಲ್ಲ ಅಂತ ಭಾಳ ಜನ ಹೇಳ್ಬಿಡ್ತಾರೆ. ಹಾಗೇನಿಲ್ಲ. ಆದ್ದರಿಂದಾಗಿ ಇದೆಲ್ಲವನ್ನೂ ಕೂಡ ಮಾಡಿದ್ರೆ ಅವ್ರಿಗೂ ಕೂಡ ಸದ್ಗತಿ ಅನ್ನೋದು ಸಿಕ್ಕೇ ಸಿಗುತ್ತೆ. ಏವಮ್ಯ ಕುರುತೆ ತಾರ್ಕ್ಷ ಪುತ್ರವಾನ್ ಯಪುತ್ರವಾನ್ ಸಸಿದ್ಧಿಂ ಸಮವಾಪ್ನೋತಿ ಯಥಾದೇ ಬ್ರಹ್ಮಚಾರಿಣ ಅಂತ. ಆದ್ದರಿಂದ ಈ ರೀತಿಯಾಗಿ ಮಾಡಿದ್ರು ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಸದ್ಗತಿ ಅನ್ನೋದು, ಮಕ್ಕಳಿಲ್ಲದೆ ಹೋದರೂ ಕೂಡ ಸದ್ಗತಿ ಅನ್ನೋದು ಸಿಕ್ಕೇ ಸಿಗುತ್ತೆ. ಮಕ್ಕಳಿದ್ರೂ ಕೂಡ ನಾವು ನಮ್ಮ ಪರವಾಗಿ ನಾವು ಮಾಡ್ಕೊತೀವಿ ಅಂತ ಹೇಳಿದ್ರೆ ತುಂಬ ಒಳ್ಳೆಯದು. ಆದ್ದರಿಂದ ನಮ್ಮ ಪರವಾಗಿ ನಾವು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ಬದುಕಿದಾಗಲೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಈ ಹಸುವಿನ ದಾನ ಅಂತ ಹೇಳಿದ್ನಲ್ಲ, ಈ ಹಸುವಿನ ದಾನ ಮಾಡಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಅದಕ್ಕೆ ಶಕ್ತಿ ಇಲ್ಲದಿರೋದು, ಕೈಕಾಲು ಗಟ್ಟಿ ಇದ್ದಾಗ, ನಾವು ಬದುಕಿದ್ದಾಗೆ ಕೈಕಾಲು ಗಟ್ಟಿ ಇದ್ದಾಗ ಒಳ್ಳೆ ಹಾಲು ಕೊಡುವಂತಹ ಹಸು, ತುಂಬ ಗಟ್ಟಿಮುಟ್ಟಾಗಿರುವಂಥ ಹಸನ್ನು ನಾವು ದಾನ ಕೊಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ತುಂಬ ಫಲ ಇದೆ. ಒಂದೇ ಒಂದು ಗೋದಾನವನ್ನು ಮಾಡಿದ್ರೂ ಸಾಕು, ಆರೋಗ್ಯ ಇಲ್ಲದಿರುವಂತಹ 100 ಗೋದಾನವನ್ನು ಮಾಡೋದಕ್ಕೆ ಅದು ಸಮ ಅಂತ. ಇನ್ನು ನಾವು ಎಚ್ಚರ ತಪ್ಪಿ ಸಾಯುವಂಥ ಸಂದರ್ಭದಲ್ಲಿ ಗೋದಾನ ಯಾವುದು 1000 ಗೋದಾನ ಮಾಡಿದ್ರು ಎಷ್ಟು ಫಲ ಸಿಗುತ್ತೋ ಅದು ನಾವು ಬದುಕಿದ್ದಾಗ ಗಟ್ಟಿ ಉಂಟಾದಾಗ ಒಂದೇ ಗೋದಾನ ಮಾಡಿದ್ರು ಕೂಡ ಅಷ್ಟು ಫಲ ಸಿದ್ಧಾಗುತ್ತೆ. ಅದರಿಂದ ಒಳ್ಳೆ ಬದುಕಿದ್ದಾಗ ನಾವು ನಮ್ಮ ಕೈಯಲ್ಲಿ ಶಕ್ತಿ ಇದ್ದಾಗ ಮತ್ತು ಒಳ್ಳೆ ಮಾಡುವಂಥ ದಾನ ಹೇಗಿರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕೊಟ್ಟರು ಕೂಡ ಅದು ತುಂಬ ಚೆನ್ನಾಗಿರಬೇಕು. ಎಲ್ಲ ನಾನು 1000 ಕೊಡ್ತೇನೆ ಅಂಥೇಳಿ ಯಾವುದಾದ್ರು ಉಪಯೋಗ ಇಲ್ದಿರೋದು ದಾನ ಮಾಡ್ತೀವಿ ಅಂತ ಹೇಳಿದ್ರೆ ಅದರಿಂದ ಉಪಯೋಗ ಇಲ್ಲ. ಅದರಿಂದ ವಿಧಿ ಅದು ಶಾಸ್ತ್ರದಲ್ಲಿ ಹೇಳಿದಂತಹ ದಾನಗಳನ್ನ ಮಾಡಬೇಕು ಅಂತ ಹೇಳಿದ್ರೆ, ವಿದ್ಯುಕ್ತವಾದಂಥ ದಾನಗಳನ್ನ ಮಾಡಬೇಕು. ಬೇರೆದನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಅದರಿಂದ ಅಷ್ಟು ಫಲ ಇಲ್ಲ ಅಂಥೇಳಿ ಗರುಡ ಪುರಾಣದಲ್ಲಿ ಇಷ್ಟೆಲ್ಲವೂ ಕೂಡ ತಿಳಿಸಿದ್ದಾರೆ. ಅದರಿಂದ ಮಕ್ಕಳಲ್ಲೇ ಹೋದರೂ ಕೂಡ ಸದ್ಯತೆ ಅನ್ನೋ ಸಿಕ್ಕೇ ಸಿಗುತ್ತೆ. ಮತ್ತು ಮುಂದಿನ ವಿಡಿಯೋಲಿ ಸಿಗೋಣ. ಶ್ರೀಕೃಷ್ಣ ಅರ್ಪಣಮಸ್ತು.